ಎಲ್ಲರಿಗೂ ನಮಸ್ಕಾರ. 2026ರ ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಮಾಹಿತಿಗಳು ಹಾಗೂ ಪೂಜೆಯ ಮಹತ್ವಗಳು ತಪ್ಪದೆ ತಿಳಿದುಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ 21, 2026ರಂದು ಶುಕ್ರವಾರದಂದು ಆಚರಿಸಲಾಗಿದೆ. ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ಬರುತ್ತದೆ. ಸಿಂಹ ಲಗ್ನ ಬೆಳಗ್ಗೆ 6:23 AM ರಿಂದ 7:48 AM, ವೃಶ್ಚಿಕ ಲಗ್ನ ಮಧ್ಯಾಹ್ನ 12:06 PM ರಿಂದ 2:20 PM, ಕುಂಭ ಲಗ್ನ ಸಂಜೆ 6:16 PM ರಿಂದ 7:52 PM. ಅಷ್ಟಲಕ್ಷ್ಮಿ ಹಾಗೂ ವರಮಹಾಲಕ್ಷ್ಮಿ ದೇವಿಯ ಪೂಜೆ ಮಾಡುವ ವಿಧಾನಗಳು: ಮನೆಯನ್ನು ಸ್ವಚ್ಛಗೊಳಿಸಿ ಕಳಶ ಸ್ಥಾಪನೆ ಮಾಡಿ ಭಕ್ತಿಯಿಂದ ಪೂಜೆ ಸಲ್ಲಿಸಬೇಕು. ಇದರಿಂದ ನಿಮಗೆ ಸುಖ, ಶಾಂತಿ, ಸಂಪತ್ತು ಮತ್ತು ಸಮೃದ್ಧಿ ಸಿಗುತ್ತದೆ. ಆಷಾಢ ಮಾಸ ಮುಗಿದ ಮೇಲೆ ಬರುವ ಮೊದಲನೇ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ವ್ರತದಲ್ಲಿ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ. ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದರೂ ನಿಮಗೆ ಫಲ ಸಿಗುವುದಿಲ್ಲ. ವರಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ಅರಸಲು ಹಾಗೂ ನೆಲೆಸಲು ಈ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ದೇವಿಗೆ ತಂದ ಸೀರೆಯನ್ನು ಮೊದಲು ನೀವು ಮೈಮೇಲೆ ಹಾಕಿ ನೋಡಬಾರದು. ಕಳಸಕ್ಕೆ ಇಡುವ ತೆಂಗಿನಕಾಯಿಗೆ ಲಕ್ಷ್ಮೀ ಮುಖವೋಡ ಹಾಕಿಯೇ ವ್ರತ ಮಾಡಬೇಕೆಂತೇನಿಲ್ಲ. ಬದಲಾಗಿ ಕಳಸ ಇಟ್ಟು ಪೂಜೆ ಮಾಡಿದರೂ ವ್ರತ ಫಲ ನೀಡುತ್ತದೆ. ಕಳಸಕ್ಕೆ ಆರ್ಟಿಫಿಷಿಯಲ್ ತಾಳಿ ಬಳಸಬೇಡಿ. ಬದಲಾಗಿ ಅರಿಶಿಣದ ಕೊಂಬು ಕಟ್ಟಿ ತುಂಬಾ ಶ್ರೇಷ್ಠ. ಲಕ್ಷ್ಮಿಯನ್ನು ಕಬ್ಬಿಣದ ಮೇಲೆ ಕೂರಿಸಬಾರದು. ಆದಷ್ಟು ಮರದ ಕುರ್ಚಿ ಮೇಲೆ ಲಕ್ಷ್ಮಿಯನ್ನು ಕೂರಿಸುವುದು ಶ್ರೇಷ್ಠ. ಲಕ್ಷ್ಮೀ ದೇವಿಗೆ ಆರ್ಟಿಫಿಷಿಯಲ್ ಹೂಗಳನ್ನು ಬಳಸಬೇಡಿ. ಲಕ್ಷ್ಮಿಯ ಮೇಲೆ ಬಣ್ಣ ಬಣ್ಣದ ಲೈಟಿಂಗ್ಸ್ ಹಾಕಬೇಡಿ. ನಿಮ್ಮ ಹಿರಿಯರು ಕಳಸ ಇಟ್ಟು ಪೂಜೆ ಮಾಡುವ ಪದ್ಧತಿಯು ಆಗಿನಿಂದಲೂ ಬಂದಿಲ್ಲವೆಂದರೆ ಮಹಾಲಕ್ಷ್ಮಿ ದೇವಿಯ ಫೋಟೋ ಇಟ್ಟು ಪೂಜೆ ಮಾಡಿ, ತುಂಬಾ ಶ್ರೇಷ್ಠ. ಲಕ್ಷ್ಮೀ ದೇವಿಗೆ ಇಡುವ ತೆಂಗಿನಕಾಯಿ ಚೆನ್ನಾಗಿರಬೇಕು. ಒಂದು ಸಲ ಕಳಸ ಇಟ್ಟು ಪೂಜೆ ಮಾಡಿದ ಮೇಲೆ ಪದೇ ಪದೇ ಕಳಸ ಮುಟ್ಟಬಾರದು. ಲಕ್ಷ್ಮೀ ದೇವಿಗೆ ಒಡವೆಗಳಿಂದ ಅಲಂಕಾರ ಮಾಡಬೇಕೆಂದರೆ ನೀವು ಬಳಸುವ ಬಂಗಾರದ ಒಡವೆಗಳನ್ನು ಮೊದಲು ಹಾಲಿನಲ್ಲಿ ಹಾಗೂ ನೀರಿನಲ್ಲಿ ತೊಳೆದು ದೇವಿಗೆ ಅಲಂಕಾರ ಮಾಡಬೇಕು. ಕಳಸವನ್ನು ಹಿಂದಿನ ದಿನವೇ ಕೂರಿಸಬಾರದು, ಹಬ್ಬದ ದಿನವೇ ಕೂರಿಸಬೇಕು. ಮತ್ತು ದೇವಿ ಕೂರಿಸುವ ಜಾಗವನ್ನು ಅಲಂಕಾರ ಹಿಂದಿನ ರಾತ್ರಿಯೇ ಮಾಡಿಕೊಳ್ಳಬಹುದು, ತೊಂದರೆ ಇಲ್ಲ. ಮನೆಯ ಮುಖ್ಯ ದ್ವಾರದ ನೇರಕ್ಕೆ ಲಕ್ಷ್ಮಿಯನ್ನು ಕೂರಿಸಬಾರದು. ಬದಲಾಗಿ ಸ್ವಲ್ಪ ಪಕ್ಕಕ್ಕೆ ಕೂರಿಸಿ. ಮನೆಯೊಳಗೆ ಬರುತ್ತಿದ್ದಂತೆಯೇ ಲಕ್ಷ್ಮೀ ದೇವಿ ಕಾಣಿಸಬಾರದು. ಈ ದಿನ ಹಾಲನ್ನು ಉಕ್ಕಿಸಬೇಡಿ. ವರಮಹಾಲಕ್ಷ್ಮಿ ವ್ರತದಲ್ಲಿ ಬಾಳೆ ಎಲೆ, ವಿಳಿಯದೆಲೆ, ಬಿಲ್ಪತ್ರೆ ಜೊತೆಗೆ ಮುತ್ತುಗದ ಎಲೆ ಹಾಕಬೇಕು. ಈ ಎಲೆಗಳು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು. ಹಬ್ಬದ ದಿನ ಮುತ್ತೈದೆಯರಿಗೆ ಅಥವಾ ಯಾರೇ ಬಂದರೂ ತಾಂಬೂಲ, ಅರಿಶಿಣ, ಕುಂಕುಮ ಕೊಟ್ಟು ಕಳಿಸಬೇಕು. ಗರ್ಭಿಣಿ ಹೆಂಗಸರಿಗೆ ಅರಿಶಿಣ ಕುಂಕುಮಕ್ಕೆ ಬಂದಾಗ ಅವರಿಗೆ 2 ತಾಂಬೂಲ, 2 ರವಿಕೆ ಪೀಸ್ ಕೊಡಬೇಕು. ಹಾಗೂ ವಿಧವೆಯರು ಬಂದರೆ ಅವಮಾನಿಸಬೇಡಿ. ಅವರಿಗೂ ಅರಿಶಿಣ ಕುಂಕುಮವನ್ನು ಒಂದು ಪಟ್ಟಣಕ್ಕೆ ಕಟ್ಟಿ ಕೊಡಬೇಕು. ಕಳಸ ವಿಸರ್ಜನೆ ಮಧ್ಯಾಹ್ನದ ಸಮಯದಲ್ಲಿ ಮಾಡಬಾರದು, ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. ಕಳಸಕ್ಕೆ ನೀರು ಹಾಕುವುದಾದರೆ ಗೋಡಂಬಿ, ಬಾದಾಮಿ, ಲವಂಗ, ಅಕ್ಷತೆ ಕೂಡ ಹಾಕಬಾರದೆಂದು ಪಂಡಿತರು ಹೇಳುತ್ತಾರೆ. ವ್ರತ ಮುಗಿದ ಮೇಲೆ ಕಳಸದ ನೀರನ್ನು ನಿಮ್ಮ ಕುಟುಂಬದವರೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ನೀಲಿ ಅಥವಾ ಕಪ್ಪು ಬಣ್ಣದ ಬಳೆಗಳನ್ನು ಇಡಬಾರದು. ಬದಲಾಗಿ ಹಸಿರು ಹಾಗೂ ಕೆಂಪು ಬಣ್ಣದ ಗಾಜಿನ ಬಳೆಗಳು ಇಡಬೇಕು. ವ್ರತ ಮಾಡಬೇಕೆಂದು ಸಾಲ ಮಾಡಿ ಕಷ್ಟಪಟ್ಟು ಮಾಡಬಾರದು. ಬದಲಾಗಿ ಲಕ್ಷ್ಮೀ ಫೋಟೋ ಮತ್ತು ಕಳಸ ಇಟ್ಟು ಮಾಡಿದರೂ ವ್ರತ ಸಂಪೂರ್ಣವಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾರಿಗಾದರೂ ಹಾಲನ್ನು ದಾನ ಮಾಡಿದರೆ ಇದರಿಂದ ಮಹಾಲಕ್ಷ್ಮಿ ಕೃಪೆ ಸಿಗುತ್ತದೆ. ಪೂಜೆ ಮಾಡುವಾಗ ಗಾಬರಿಯಿಂದ ಅಥವಾ ಸಮಯ ನೋಡುತ್ತಾ ಮಾಡಬೇಡಿ. ತಾಳ್ಮೆ ಹಾಗೂ ಭಕ್ತಿಯಿಂದ ಪೂಜೆ ಮಾಡಿ. ಹಬ್ಬದ ದಿನ ಮನೆಯಲ್ಲಿ ಜಗಳ ಮಾಡಬೇಡಿ. ಕೆಟ್ಟ ಮಾತುಗಳು ಬಳಸಬೇಡಿ. ಹಬ್ಬದ ದಿನ ಸ್ನಾನದ ನೀರಿಗೆ 3 ಹನಿ ಹಾಲನ್ನು ಅಥವಾ ಅರಿಶಿಣ ಹಾಕಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಲಕ್ಷ್ಮೀ ಕೃಪೆ ಪ್ರಾಪ್ತಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.